ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ಮೊದಲನೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇದು ಪಾಠ 1. ಅವರೇ ರಾಜರತ್ನಂ. ಬರೆದಂಥ ಕವಿಗಳು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು. ಇವಾಗ ಮೊದಲನೇದಾಗಿ ನಾವು ಕವಿ ಕೃತಿ ಪರಿಚಯನ ನೋಡೋಣ ಮಕ್ಕಳ. ಕವಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು. ಜನನ 1938. ಊರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಕೃತಿ ಹುಲಿಯೂರಿನ ಸರಹದ್ದು, ನಿಗೂಢ ಮನುಷ್ಯರು, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಅಲೆಮಾರಿಯ ಅಂಡಮಾನ್, ಮಹಾನದಿ ನೈಲ್, ಅಬಚೂರಿನ ಪೋಸ್ಟ್ ಆಫೀಸು, ತಬರನ ಕತೆ ಇತ್ಯಾದಿ. ಮಕ್ಕಳ, ಇವರು ಬರೆದಿರೋಂಥ ಕೃತಿಗಳು ಕೆಲವೊಂದು ಚಲನಚಿತ್ರಗಳಾಗಿ ಆಯ್ಕೆಯಾಗಿದೆ. ಅದು ನೋಡೋಣ ಈಗ. ಚಲನಚಿತ್ರಗಳಾದ ಕೃತಿಗಳು: ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ತಬರನ ಕತೆ ಇವೆರಡು ಚಲನಚಿತ್ರವಾಗಿ ಮೂಡಿಬಂದಿದೆ ಮಕ್ಕಳ. ಪ್ರಶಸ್ತಿ: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಇವರಿಗೆ ಲಭಿಸಿದೆ ಮಕ್ಕಳ. ನಿಧನ 2007. ಆಕಾರ ಕೃತಿ ಅಣ್ಣನ ನೆನಪು. ಈಗ ಎರಡನೇ ಮೇಯ್ನು ಪದಗಳ ಅರ್ಥ. ಮೊದಲನೇದಾಗಿ ಅಂಗಲಾಚು ಅಂದರೆ ಬೇಡು. ಎರಡನೇದು ಕಿರುಚು ಅಂದರೆ ಜೋರಾಗಿ ಕೂಗು. ಮೂರನೇದು ಛೀಮಾರಿ ಅಂದರೆ ತಿರಸ್ಕರಿಸು. ಧೋತ್ರ ಅಂದರೆ ಪಂಚೆ. ಮೂರ್ಖತನ ಅಂದರೆ ದಡ್ಡತನ. ಸಾಮೂಹಿಕ ಅಂದರೆ ಒಟ್ಟು. ಹೆಳವ ಅಂದರೆ ಕುಂಟ. ಪ್ರತಿಭಾ ಅಂದರೆ ದಿಗ್ಭ್ರಮೆ. ಚಾಡಿ ಇಲ್ಲದ್ದನ್ನು ಹೇಳುವುದು. ಜೋರು ಮಾಡು ಅಂದರೆ ದಬಾಯಿಸು. ಬಗಲು ಅಂದರೆ ಪಕ್ಕೆ ಅಥವಾ ಕಂಕುಳು. ಶಿರಸಾವಹಿಸು ಅಂದರೆ ಹೇಳಿದಂತೆ ಮಾಡು. ಸೋಮಾರಿ ಅಂದರೆ ಮೈಗಳ್ಳ ಅಥವಾ ಆಲಸಿ. ನೆಕ್ಸ್ಟ್ ಮೇನ್ ಮಕ್ಕಳ, ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇದಾಗಿ ಅವರೇ ರಾಜರತ್ನಂ ಗದ್ಯ ಭಾಗದ ಆಕಾರ ಕೃತಿ ಅಣ್ಣನ ನೆನಪು. ಎರಡನೇದು ತೇಜಸ್ವಿ ಅವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದ್ದರು, ಭಿಕ್ಷುಕನೆಂದು ಭಾವಿಸಿದ್ದರು. ಮೂರನೇದು ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದ್ದರು, ಸಹಜ ಸೃಷ್ಟಿಯೆಂದು ಭಾವಿಸಿದ್ದರು. ನಾಲ್ಕನೇದು ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಡ್ಯಾಶ್ ಅಂದರೆ ಪ್ರೋತ್ಸಾಹಿಸಿದಂತೆ. ನೆಕ್ಸ್ಟ್ ಹೆಡ್ಡಿಂಗು ಗುಂಪಿಗೆ ಸೇರದ ಪದ ಬರೆಯಿರಿ. ಮಕ್ಕಳ, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಬೇರೆ ಮೇನ್ಸ್ ಆಗಿ ತೊಗೊಂಡಿದ್ದಾರೆ. ನಾನು MCQ ಮತ್ತು ಇದೆಲ್ಲ ಒಂದೇ ಕಡೆ ಬರಲಿ ಅಂದ್ಬಿಟ್ಟು ಫಸ್ಟು ಈ ಥರ ಸಣ್ಣ ಪುಟ್ಟ ಕ್ವೆಶನ್ಸ್ ಎಲ್ಲ ಕವರಪ್ ಮಾಡಿದ್ದೀನಿ ಮಕ್ಕಳ. ನಿಮಗೆ ಬುಕ್ಕಲ್ಲಿ ಯಾವ ರೀತಿ ಇದೆಯೋ ಆ ಥರ ಕೂಡ ನೀವು ಬರ್ಕೋಬೋದು ಇದನ್ನು. ಗುಂಪಿಗೆ ಸೇರದ ಪದ ಬರೆಯಿರಿ. ಮೊದಲನೇದಾಗಿ ಅಪ್ಪ, ಅಣ್ಣ, ತಮ್ಮ, ಸ್ನೇಹಿತ. ಗುಂಪಿಗೆ ಸೇರಿದವರು ಯಾರು? ಇದು ಸ್ನೇಹಿತ. ಇವರೆಲ್ಲ ಕುಟುಂಬದಲ್ಲೇ ಬರ್ತಾರಲ್ವಾ, ಹಾಗಾಗಿ ಇದು ಸ್ನೇಹಿತ. ಮನೆಯನ್ನು, ಕರುವನ್ನು, ಏನನ್ನು, ಶಾಲೆಯನ್ನು. ಗುಂಪಿಗೆ ಸೇರದ ಪದ ಏನನ್ನು. ಮೂರನೇದಾಗಿ ಬಾಗಿಲು, ಕಿಟಕಿ, ಜೋಳಿಗೆ, ಅಟ್ಟ. ಗುಂಪಿಗೆ ಸೇರದ ಪದ ಜೋಳಿಗೆ. ಸರಸರ, ಬನ್ನಿ ಬನ್ನಿ, ಸಟ್ಟನೆ, ಪಿಳಿಪಿಳಿ. ಗುಂಪಿಗೆ ಸೇರದ ಪದ ಸಟ್ಟನೆ. ಐದನೇದು ಕಣ್ಣು, ದೇಹ, ಕಿವಿ, ಮೂಗು. ಗುಂಪಿಗೆ ಸೇರದ ಪದ ದೇಹ. ನೆಕ್ಸ್ಟ್ ಹೆಡ್ಡಿಂಗು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇದಾಗಿ ಕರುಣೆ, ಅದಕ್ಕೆ ಅಪೋಸಿಟ್ ವರ್ಡು ನಿಷ್ಕರುಣೆ. ಎರಡನೇದು ಸಾಧಾರಣ, ಅದಕ್ಕೆ ಅಪೋಸಿಟ್ ವರ್ಡು ಅಸಾಧಾರಣ. ಕಷ್ಟ, ಅದರ ವಿರುದ್ಧಾರ್ಥಕ ಪದ ಸುಖ. ಪ್ರೋತ್ಸಾಹಿಸು, ವಿರುದ್ಧಾರ್ಥಕ ಪದ
ನಿರುತ್ಸಾಹಿಸು. ನೆಕ್ಸ್ಟ್ ಮೇನು ಬಹುವಚನ ರೂಪ ಬರೆಯಿರಿ. ಭಿಕ್ಷುಕ ಬಹುವಚನ ರೂಪ ಭಿಕ್ಷುಕರು. ಚೀಲ ಬಹುವಚನ ರೂಪ ಚೀಲಗಳು. ಸೋಮಾರಿ ಬಹುವಚನ ರೂಪ ಸೋಮಾರಿಗಳು. ಬಾಗಿಲು ಬಹುವಚನ ಬಾಗಿಲುಗಳು. ಮಗು ಬಹುವಚನ ಮಕ್ಕಳು. ಕವಿತೆ ಬಹುವಚನ ಕವಿತೆಗಳು. ನೆಕ್ಸ್ಟ್ ಮೇನು ಮಕ್ಕಳ ವಿಭಕ್ತಿ ಪ್ರತ್ಯಯ. ಮೊದಲನೇ ವರ್ಡು ಮನೆಯಿಂದ. ಇಲ್ಲಿ ಇಂದ ಬಂದು ವಿಭಕ್ತಿ ತೃತೀಯ ವಿಭಕ್ತಿ ಆಗುತ್ತೆ ಮಕ್ಕಳ. ಮನೆಯಿಂದನಲ್ಲಿ ಇಂದ ಸಪ್ರೇಟ್ ಮಾಡ್ಕೋಬೇಕು. ಇಂದ ಏನಾಗುತ್ತೆ ತೃತೀಯ ವಿಭಕ್ತಿ ಅಂತ ಬರ್ಕೋಬೇಕು. ಕಾಲೇಜಿಗೆ ಗೆ ಯಾವುದು ವಿಭಕ್ತಿ? ಚತುರ್ಥಿ ವಿಭಕ್ತಿ. ಊಟವನ್ನು ಇದರಲ್ಲಿ ಅನ್ನು ಯಾವುದು ವಿಭಕ್ತಿ ಪ್ರತ್ಯಯ. ಪುಸ್ತಕದಲ್ಲಿ ಆ ಯಾವುದಪ್ಪ ಷಷ್ಠಿ ವಿಭಕ್ತಿ. ದಾರಿಯಲ್ಲಿ ಇದರಲ್ಲಿ ಅಲ್ಲಿ ಯಾವುದು ಸಪ್ತಮಿ ವಿಭಕ್ತಿ. ಕಾಲೇಜಿಗೆ ಗೆ ಬಂದು ಚತುರ್ಥಿ ವಿಭಕ್ತಿ. ಊಟವನ್ನು ಅನ್ನು ಇಲ್ಲಿ ದ್ವಿತೀಯ ವಿಭಕ್ತಿ. ಅರ್ಥ ಆಯ್ತಾ ಮಕ್ಕಳ? ನೋಡಿ, ನಾನು ಇದನ್ನು ಹೈಲೈಟ್ ಮಾಡಿದ್ದೀನಿ, ನೋಡಿಕೊಂಡು ಯಾವ ವಿಭಕ್ತಿ ಅಂತ ನೀಟಾಗಿ ಬರ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕುವೆಂಪು ಅವರ ಭಿಕ್ಷೆ ಹಾಕುವುದನ್ನು ಏಕೆ ವಿರೋಧಿಸುತ್ತಿದ್ದರು? ಇಲ್ಲಿ ಕುವೆಂಪು ಅವರು ಅಂತ ಮಾಡ್ಕೊಳ್ಳಿ ಮಕ್ಕಳ. ಕುವೆಂಪು ಅವರ ಭಿಕ್ಷೆ ಹಾಕುವುದನ್ನು ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ಭಿಕ್ಷುಕರನ್ನು ಪ್ರೋತ್ಸಾಹಿಸಿದಂತೆ ಎಂದು ವಿರೋಧಿಸುತ್ತಿದ್ದರು. ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು? ಉತ್ತರ, ಕುವೆಂಪು ಅವರನ್ನು ಮನೆಯಲ್ಲಿ ಅಣ್ಣ ಎಂದು ಕರೆಯುತ್ತಿದ್ದರು. ಮೂರನೇ ಪ್ರಶ್ನೆ, ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು? ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿ ರಾಜರತ್ನಂ. ನಾಲ್ಕನೇ ಪ್ರಶ್ನೆ, ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು? ಉತ್ತರ, ಕವಿತೆಗಳು ಸಹ ಹುಡುಗರು, ಮಕ್ಕಳು, ಮರ, ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದರು. ಐದನೇ ಪ್ರಶ್ನೆ, ಕುವೆಂಪು ಅವರ ಹೆಂಡತಿ ಮಕ್ಕಳ ಹೆಸರೇನು? ಉತ್ತರ, ಕುವೆಂಪು ಅವರ ಹೆಂಡತಿ ಹಾಗೂ ಮಕ್ಕಳು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ, ಇಂದುಕಲಾ, ತಾರಿಣಿ ಹಾಗೂ ಕೋಕಿಲೋದಯ ಚೈತ್ರ. ಆರನೇ ಪ್ರಶ್ನೆ, ರಾಜರತ್ನಂ ಅವರು ಕುವೆಂಪುರವರನ್ನು ಏನೆಂದು ತಮಾಷೆ ಮಾಡಿದ್ದರು? ಉತ್ತರ, ರಾಜರತ್ನಂ ಅವರು ಕುವೆಂಪುರವರನ್ನು ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆ ಮಾಡುತ್ತಿದ್ದರು. ನೆಕ್ಸ್ಟ್ ಮೇನ್ ಮಕ್ಕಳ, 3-4 ವಾಕ್ಯದಲ್ಲಿ ಉತ್ತರಿಸಿರಿ. ಕುವೆಂಪು ಅವರಿಗೆ ಭಿಕ್ಷುಕರ ಬಗ್ಗೆ ಇದ್ದ ಅಭಿಪ್ರಾಯವೇನು? ಉತ್ತರ, ಭಿಕ್ಷೆಗೆ ಬರುವವರೆಲ್ಲ ಸಾಮಾನ್ಯವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯಾ ಎಂದು ನೋಡಿಕೊಂಡು ಹೋಗಲು ಬರುವವರಾಗಿರುತ್ತಾರೆ. ಅಲ್ಲದೆ ಅವರು ದುಡಿದು ತಿನ್ನಲು ಇಷ್ಟಪಡದ ಸೋಮಾರಿಗಳು. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದೆಂಬ ಕುವೆಂಪುರವರ ಅಭಿಪ್ರಾಯವಾಗಿತ್ತು. ಎರಡನೇ ಪ್ರಶ್ನೆ, ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು? ಉತ್ತರ, ಕುವೆಂಪು ಮಕ್ಕಳ ಕಡೆ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು. ನಮಗೇನು ಗೊತ್ತು, ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು. ನಮ್ಮ ಪಿಳಿಪಿಳಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ
ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಓದಿದ್ದಿರಲ್ಲ, ಇವರೇ ಅದನ್ನು ಬರೆದವರು ಎಂದು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಪರಿಚಯಿಸಿದರು. ಮೂರನೇ ಪ್ರಶ್ನೆ, ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು? ರಾಜರತ್ನಂ ಅವರು ಅವರ ಬಿಳಿಯ ಅಡ್ಡಪಂಚೆಯನ್ನು ಉಟ್ಟಿದ್ದರು. ಬಿಳಿಯ ಅಂಗಿಯನ್ನು ಧರಿಸಿದ್ದರು. ನಸುಕಂದು ಧೋತ್ರವನ್ನು ಹೊದ್ದಿದ್ದರು. ಬಗಲಿನಲ್ಲಿ ಒಂದು ದೊಡ್ಡ ಜೋಳಿಗೆಯಂಥ ಚೀಲವಿತ್ತು. ನಾಲ್ಕನೇ ಪ್ರಶ್ನೆ, ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರಲ್ಲಿ ಏನೆಂದು ಚಾಡಿ ಹೇಳಿದರು? ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಅದನ್ನು ಕಂಡ ಕುವೆಂಪು ಅವರ ಮಕ್ಕಳು ಅವರನ್ನು ಯಾರೋ ಭಿಕ್ಷುಕ, ದಾಸಯ್ಯ ಅಥವಾ ಚಂದ ವಸೂಲಿಗೆ ಬಂದಿರಬೇಕೆಂದು ಭಾವಿಸಿ ಮುಂದೆ ಹೋಗಪ್ಪ ಎಂದು ಕೂಗಿದರು. ಆದರೂ ಅವರು ನಿಂತೇ ಇದ್ದುದನ್ನು ನೋಡಿದ ಮಕ್ಕಳು ಕುವೆಂಪು ಅವರ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗಲು ಹೇಳಿದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದರು. ಐದನೇ ಪ್ರಶ್ನೆ, ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಲ್ಲಿಡಬೇಕು? ಕವಿಗಳು ಕವಿತೆಗಳನ್ನು ರಚಿಸುತ್ತಾರೆ. ನೂರಾರು ಕವಿತೆಗಳು ರಚಿತವಾಗಿವೆ, ಆಗುತ್ತಲೂ ಇವೆ. ಹಲವಾರು ಜನ ಕವಿಗಳು ಗತಿಸಿದ್ದಾರೆ. ಈಗಲೂ ಅನೇಕ ಕವಿಗಳು ಕವನಗಳು ಬರೆಯುತ್ತಿದ್ದಾರೆ. ನಿರಂತರವಾಗಿ ಇದು ಮುಂದುವರಿಯುತ್ತಲೇ ಇರುತ್ತದೆ. ಹೀಗಾಗಿ ಕವಿತೆಗಳನ್ನು ರಚಿಸಿದವರು ಯಾರೆಂದು ಗುರುತಿಸಲು ಕವನದೊಂದಿಗೆ ಕವಿಯ ಹೆಸರನ್ನು ನೆನಪಿನಲ್ಲಿಡಬೇಕಾಗುತ್ತದೆ. ಮಕ್ಕಳ, ಇದು ನನ್ನ ಮಗಳೆಲ್ಲ ಗೀಚಾಕಿದ್ದಾಳೆ. ನೀವು ಈ ಗೀಚಾಕಿರೋದನ್ನು ಬಿಟ್ಟು ಅಕ್ಷರಗಳು ಕಾಣಿಸ್ತಾ ಇದೆ ನೀಟಾಗಿ ಓದ್ಕೊಂಡು ಕಾಪಿ ಮಾಡ್ಕೊಳ್ಳಿ ಮಕ್ಕಳ. ಮುಂದಿನ ಪ್ರಶ್ನೆ, ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು? ಉತ್ತರ, ರಾಜರತ್ನಂ ಅವರು ಕುವೆಂಪುರವರ ಮನೆಗೆ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಅದನ್ನು ಕಂಡ ಕುವೆಂಪುರವರ ಮಕ್ಕಳು ಅವರನ್ನು ಯಾರೋ ಭಿಕ್ಷುಕನೋ, ದಾಸಯ್ಯನೋ ಅಥವಾ ಚಂದ ವಸೂಲಿಗೆ ಬಂದವನೋ ಎಂದು ಭಾವಿಸಿ ಮುಂದೆ ಹೋಗಪ್ಪ ಎಂದು ಕೂಗಿದರು. ಆದರೂ ಅವರು ನಿಂತೇ ಇದ್ದದ್ದನ್ನು ನೋಡಿದ ಮಕ್ಕಳು ಕುವೆಂಪುರವರ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗಲು ಹೇಳಿದ್ದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಹೇಳಿದಾಗ, ಆಗ ಕುವೆಂಪು ಅವರು ಹೊರಗೆ ಬಂದು ನೋಡಿದಾಗ ಅಲ್ಲಿ ರಾಜರತ್ನಂ ಇರುವುದನ್ನು ಕಂಡು ಓ ಬನ್ನಿ ಬನ್ನಿ ಎನ್ನುತ್ತಾ ತಾವೇ ನಡೆದು ಗೇಟು ತೆಗೆದು ರಾಜರತ್ನಂ ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಬಂದರು. ಮುಂದಿನ ಪ್ರಶ್ನೆ, ಕುವೆಂಪು ಅವರು ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು? ಉತ್ತರ, ರಾಜರತ್ನಂ ಯಾವಾಗಲಾದರೂ ಕುವೆಂಪು ಅವರ ಮನೆಗೆ ಬಂದಾಗ ಕುವೆಂಪು ಮಕ್ಕಳನ್ನು ಕಂಡಾಗ ಏನಪ್ಪ ಒಳಗೆ ಬರಬಹುದೇ, ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು. ನೆಕ್ಸ್ಟ್ ಮೇನ್ ಮಕ್ಕಳ, 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕುವೆಂಪುರವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು? ಉತ್ತರ, ಕುವೆಂಪುರವರು ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ವಿರೋಧಿಸುತ್ತಿದ್ದರು. ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ. ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಒಮ್ಮೆ ಅಣ್ಣ ಆ ಹೆಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ
ಆ ಹೆಳವ ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿಹೋದನಂತೆ. ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಛೀಮಾರಿ ಮಾಡಿದರು. ಕುವೆಂಪುರವರಿಗೆ ದುಡ್ಡು ಕಳೆದುಕೊಂಡದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು. ಮುಂದಿನ ಪ್ರಶ್ನೆ ಮಕ್ಕಳ. ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು? ಅದು ಉಂಟು ಮಾಡಿದ ಫಜೀತಿ ಏನು? ಉತ್ತರ: ಒಂದು ಸಾರಿ ಬಿಳಿಯ ಅಡ್ಡಪಂಚೆ ಹಾಗೂ ಬಿಳಿಯ ಅಂಗಿ, ಮೈಮೇಲೆ ನಸುಕಂದು ಧೋತ್ರ ಹೊದ್ದವರೊಬ್ಬರು ನಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದುದನ್ನು ಮಕ್ಕಳು ನೋಡಿದರು. ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂಥ ಚೀಲ ಇತ್ತು. ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಳಿ ತೆರೆಯಬೇಕಾಗಿದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು. ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗಿದ. ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರೆಸಿದ್ದನ್ನು ನೋಡಿ ಮಕ್ಕಳೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದರು. ಆಮೇಲೂ ಅವರು ನಿಂತೇ ಇದ್ದದ್ದನ್ನು ನೋಡಿ ಮಕ್ಕಳು ಚಾಡಿ ಹೇಳಲು ಒಳಗೆ ಓಡಿದರು. ಬಂದ ವ್ಯಕ್ತಿಯೇನೋ ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾಪಾತ್ರೆ ಹಿಡಿದವರಲ್ಲ. ಆದರೆ ಅನೇಕ ದಾಸಯ್ಯಗಳು, ಮಾರಿಭಕ್ತರು, ಎಂತೆಂಥವಕ್ಕೋ ಚಂದ ವಸೂಲಿ ಮಾಡಲು ಬರುವವರು ಟ್ರಿಮ್ಮಾಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದುದರಿಂದ ಮಕ್ಕಳು ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷದವರೆಂದೇ ತೀರ್ಮಾನಿಸಿ ಕೂಗುತ್ತಿದ್ದೆವು. ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದರು. ಅಣ್ಣ ಹೊರಬಂದು ನೋಡಿದವರೇ ಅವರ ಗುರುತು ಹಿಡಿದು ಓಹೋ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟಿಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭರಾಗಿ ನಿಂತಿದ್ದೆವು. ಬಂದಾತ ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. ಅದಕ್ಕೆ ಅಣ್ಣ ನಮ್ಮ ಕಡೆ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು. ಮಕ್ಕಳಿಗೆ ಗೊತ್ತಿದ್ದರೆ ಅವರೇಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದರು? ಆ ಮಕ್ಕಳ ಪಿಳಿಪಿಳಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಇವರೇ ಅದನ್ನು ಬರೆದವರು ಎಂದರು. ನೆಕ್ಸ್ಟ್ ಮೇನ್ ಮಕ್ಕಳ, ಸಂದರ್ಭದೊಡನೆ ವಿವರಿಸಿರಿ. ಮೊದಲನೇ ಪ್ರಶ್ನೆ, ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ. ಅದಕ್ಕೆ ಉತ್ತರ, ಮೊದಲು ಪಾಠ ಹೆಸರು ಯಾವುದರಿಂದ ಆರಿಸ್ಕೊಂಡಿದ್ದೀವಿ ಅಂತ ಬರೀಬೇಕು ಮಕ್ಕಳ. ನೋಡಿ, ಮೊದಲನೇದಾಗಿ ಪಾಠ. ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಣ್ಣನ ನೆನಪು ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾರು ಯಾರಿಗೆ? ಈ ಮಾತನ್ನು ಕುವೆಂಪುರವರ ಮಕ್ಕಳು ಕುವೆಂಪುರವರಿಗೆ ಹೇಳಿದರು. ಸಂದರ್ಭ: ರಾಜರತ್ನಂ ಅವರು ಕುವೆಂಪುರವರ ಮನೆಗೆ ಬಂದು ಗೇಟು ತೆಗೆಯಲು ಸಾಹಸ ಪಡುತ್ತಿದ್ದುದನ್ನು ನೋಡಿದ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಭಾವಿಸಿ ಮುಂದೆ ಹೋಗಪ್ಪ ಎಂದು ಹೇಳಿದರು. ಆದರೂ ಕೂಡ ರಾಜರತ್ನಂ ಅವರು ಗೇಟನ್ನು ತೆಗೆಯಲು ಮತ್ತೆ ಪ್ರಯತ್ನಿಸುತ್ತಿದ್ದುದನ್ನು ಕಂಡು ಕುವೆಂಪುರವರ ಮಕ್ಕಳು ಕುವೆಂಪುರವರ ಬಳಿ ಹೋಗಿ ಚಾಡಿ ಹೇಳುವಾಗ ಈ ಮೇಲಿನ ಮಾತನ್ನು ಹೇಳಿದರು. ಮುಂದಿನ ಪ್ರಶ್ನೆ, ನೀವು ಪುಸ್ತಕದಲ್ಲಿ
ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಓದಿದ್ದಿರಲ್ಲ, ಇವರೇ ಅದನ್ನು ಬರೆದವರು. ಉತ್ತರ ಯಾವ ಪಾಠ ಅಂತ ನೋಡಿ ಮಕ್ಕಳ. ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಣ್ಣನ ನೆನಪು ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾರು ಯಾರಿಗೆ? ಈ ಮಾತನ್ನು ಕುವೆಂಪುರವರು ಅವರ ಮಕ್ಕಳಿಗೆ ಹೇಳಿದ್ದಾರೆ. ಸಂದರ್ಭ: ಕುವೆಂಪುರವರು ಅವರ ಮಕ್ಕಳ ಕಡೆ ತಿರುಗಿ, ನಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದಿರಲ್ಲ, ಇವರೇ ಅದನ್ನು ಬರೆದವರು ಎಂದು ರಾಜರತ್ನಂ ಅವರನ್ನು ಪರಿಚಯಿಸುವಾಗ ಈ ಮೇಲಿನ ಮಾತು ಬಂದಿದೆ. ಮುಂದಿನ ಪ್ರಶ್ನೆ: ಏನ್ರಪ್ಪ, ಒಳಗೆ ಬರಬಹುದೇ, ಮುಂದೆ ಹೋಗಬೇಕೋ? ಪಾಠ: ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಣ್ಣನ ನೆನಪು ಎಂಬ ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾರು ಯಾರಿಗೆ? ಈ ಮಾತನ್ನು ರಾಜರತ್ನಂ ಅವರು ಕುವೆಂಪುರವರ ಮಕ್ಕಳಿಗೆ ಹೇಳಿದರು. ಸಂದರ್ಭ: ಕುವೆಂಪುರವರ ಮಕ್ಕಳು ಒಂದು ಬಾರಿ ರಾಜರತ್ನಂರವರು ಮನೆಗೆ ಬಂದಾಗ ಮುಂದೆ ಹೋಗಪ್ಪ ಎಂದು ಹೇಳಿದರು. ರಾಜರತ್ನಂರವರು ಪರಿಚಯವಾದ ನಂತರ ಅವರು ಅನೇಕ ಬಾರಿ ಕುವೆಂಪುರವರ ಮನೆಗೆ ಬಂದಾಗ ಈ ಮೇಲಿನ ಮಾತನ್ನು ತಮಾಷೆಯಾಗಿ ಹೇಳುತ್ತಿದ್ದರು. ಮಕ್ಕಳ, ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಸಂದರ್ಭದೊಡನೆ ವಿವರಿಸಿ, ಕವಿಕೃತಿ ಪರಿಚಯ, ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ ಎಲ್ಲ ಮುಗ್ದಿದೆ ಮಕ್ಕಳ. ಈಗ ನೀವು ಕಂಪ್ಲೀಟಾಗಿ ಓದಿ ಬರವಣಿಗೆಯಲ್ಲಿ ಬರೆದು ಅರ್ಥ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ನಾವು ಎಷ್ಟು ಕಷ್ಟಪಟ್ಟು ಈ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡ್ತೀವಿ ಅಂತಂದರೆ, ನಾವು ಲೆಸನ್ ಓದ್ಕೊಂಡಿರ್ತೀವಿ, ಅದಾದಮೇಲೆ ಒಂದೊಂದೇ ಮೇನ್ಸು ನಾವು ಕನ್ಸಿಡರ್ ಮಾಡಿ ಅದನ್ನು ಬರೆದು ನಿಮಗೆ ವಿಡಿಯೋ ಮಾಡಿ ಹಾಕೋದ್ರಿಂದ ನಮ್ಮ ಎಫರ್ಟ್ಗೆ ನಿಮ್ಮದೊಂದು ಲೈಕ್ ಇರಲಿ, ನಿಮ್ಮದೊಂದು ಶೇರ್ ಇರಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮಕ್ಕಳ. ಥ್ಯಾಂಕ್ಸ್ ಫಾರ್ ವಾಚಿಂಗ್.